ಒಂದೇ ಹೇಳಿ ನಾನು ಜಸ್ಟ್ ಒಂದು ಸೆಕೆಂಡ್ ಬಿಟ್ಟಿದ್ದೀನಿ ಅದಷ್ಟು ಕೂಲ್ ಆಗಿದೆ ಗ್ಯಾಸ್ ಫೈರು ಎಲೆಕ್ಟ್ರಿಕಲ್ ಫೈರು ಏನು ರಾಯಿಸಿ ನಮ್ಮ ಶಾಲೆಗೆ ಮಾತಾಡಿ ಗ್ಯಾಸ್ ಫೈರು ಎಲೆಕ್ಟ್ರಿಕಲ್ ಫೈರ್ ಆಗಿದೆ ಅಂದ ತಕ್ಷಣ ನಾವು ಈ CO2 ಗ್ಯಾಸ್ ಅನ್ನು ಬಳಕೆ ಮಾಡಿದ್ರೆ ತಕ್ಷಣ ಬೆಂಕಿ ಆಗುತ್ತೆ ನೋಡಿದ್ರೆ ಎಷ್ಟು ಕೂಲ್ ಆಗಿದೆ ಜಸ್ಟ್ ಒಂದು ಸೆಕೆಂಡ್ ಬಿಟ್ಟಿದ್ದೀನಿ ಹಾಗಾಗಿ ಇದನ್ನ 744 ಪೌಂಡ್ ಒತ್ತಡದಲ್ಲಿ CO2 ಗ್ಯಾಸ್ ಅನ್ನು ತುಂಬಿದಕ್ಕೋಸ್ಕರ ಅಷ್ಟು ಫಾಸ್ಟ್ ಆಗಿ ಬೆಂಕಿ ಆರೋಗುತ್ತೆ ಇವಾಗ ಗ್ಯಾಸ್ ಸಿಲಿಂಡರ್ ಬೆಂಕಿ ಆಗಿದೆ ಅಂದ್ರೆ ನಮ್ಮ ಶಾಲೆ ಇದೆ ಅಂತಂದ್ರೆ ತಕ್ಷಣ ಆಪರೇಟ್ ಮಾಡಿದ್ರೆ ಬೆಂಕಿ ಆರೋಗ್ಬಿಡುತ್ತೆ ಅರ್ಥ ಆಯ್ತಾ ಆಮೇಲೆ ಡ್ರೈ ಕೆಮಿಕಲ್ ಪೌಡರ್ ಇದರೊಳಗಡೆ ಒಂದು ಡ್ರೈ ಕೆಮಿಕಲ್ ಪೌಡರ್ ಇರುತ್ತೆ ಒಳಗಡೆ CO2 ಕಾಡಿರುತ್ತೆ ಇರುತ್ತೆ ಮನೆ ದಿಕ್ಕಿಲ್ಲ ಇದ್ರ ಒಳಗಡೆ ಡ್ರೈ ಕೆಮಿಕಲ್ ಪೌಡರ್ ಇರುತ್ತೆ ಡ್ರೈ ನೈಟ್ರೋಜನ್ ಪೌಡರ್ ಹೆಚ್ಚಾಗಿ ಎಲ್ಲಿರುತ್ತಪ್ಪ ಅಂದ್ರೆ ಬ್ಯಾಂಕ್ ಅಲ್ಲಿ ಇರುತ್ತೆ ಈಗ ಬ್ಯಾಂಕ್ ಗಳಲ್ಲಿ ಜಾಸ್ತಿ ಬ್ಯಾಂಕ್ ಅಲ್ಲಿ ಯಾಕೆ ಜಾಸ್ತಿ ಇರ್ತಪ್ಪ ಅಂದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿನ ತಂತೆ ಇರುತ್ತೆ ನೋಡಿದ್ರ ಮಾತಾಡಿ ಮಕ್ಕಳೇ ನೋಡ್ತೀನ ತಂತೆ ಇರುತ್ತೆ ಬ್ಯಾಂಕ್ ಅಲ್ಲಿ ಅರ್ಥ ಆಯ್ತಾ ಎರಡನೇದಾಗಿ ನಾವು ಬೆಳ್ಳಿ ಬಂಗಾರ ಅಲ್ಲೇ ಸ್ಟಾಕ್ ಮಾಡ್ತೀವಿ ನಮ್ಮ ಮನೆ ಬಳಿ ಕಾಗದ ಪತ್ರಗಳು ಬ್ಯಾಂಕ್ ಅಲ್ಲಿ ಇರುತ್ತೆ ಯಾಕೆ ಹೇಳಿ ಸೇಫ್ಟಿ ಲಾಕರ್ ಅಂತ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಅಂತದ್ರಲ್ಲೂ ಒಂದು ಟೈಮ್ ಬೆಂಕಿ ಆಯ್ತು ಅಂದ್ರೆ ಅವಾಗ ಏನ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ ಈ DCP ಇಟ್ಕೊಂಡ್ರೆ ಡ್ರೈ ಕೆಮಿಕಲ್ ಪೌಡರ್ ಇದನ್ನೇನಾದ್ರು ನಾವು ಆಪರೇಟ್ ಮಾಡಿದ್ರೆ ಮತ್ತೆ ತಕ್ಷಣ ಮರುಬಳಕೆ ಮಾಡಬಹುದು ಅಂತಾರೆ ಈಗ ಅವುಗಳನ್ನು ನಾವು ಬಳಕೆ ಮಾಡೋದಕ್ಕೆ ಡಾಕ್ಟರ್ ವಾಲ್ಟರ್ ಸೆಲಿನ್ ವಿಜ್ಞಾನಿ ಅದನ್ನ ಕಂಡುಹಿಡಿದ್ರು ನಮ್ಮ ಇಂಡಿಯಾಕ್ಕೆ ಕೋಲ್ಕತ್ತಾಕ್ಕೆ ಮೊಟ್ಟ ಮೊದಲಿಗೆ ಬಂತು ನಮ್ಮ ಇಂಡಿಯಾಕ್ಕೆ ನಮ್ಮ ಕೋಲ್ಕತ್ತಾ ರಾಜ್ಯಕ್ಕೆ ಮೊಟ್ಟ ಮೊದಲಿಗೆ 1965ರಲ್ಲಿ ನಮ್ಮ ಇಂಡಿಯಾಕ್ಕೆ ಬಂತು ಅರ್ಥ ಆಯ್ತಾ ಅವಾಗ ಏನಪ್ಪಾ ಅಂದ್ರೆ ಕೆಲವೇ ಒಂದು ರಾಜ್ಯಗಳಲ್ಲಿ ಕೆಲವೇ ಒಂದು ನಂತರ ಅದೆಲ್ಲ ಕಡೆಗೂ ಹರಡ್ಕಂತು ಈಗ ಮನೆ ಮನೆಗೂ ಗ್ಯಾಸ್ ಆಗಿಬಿಡುತ್ತೆ ಹೌದಲ್ವಾ ಗಾಳಿ ರೂಪ ಅಲ್ಲ ಆಳಿ ರೂಪ ಯಾಕಂದ್ರೆ ನೀವು ಮನೆಯಲ್ಲಿ ಅಡಿಗೆ ಮಾಡಿದಲ್ಲಿ ಮೇಲೆ ಪಾತ್ರೆ ಮೇಲೆ ಗಾಳಿ ಇದು ಗಾಳಿ ಸಂಗ್ರಹ ಸೇರ್ಕೊಂಡು ಹೋದ್ರೆ ಸಮಸ್ಯೆ ಇಲ್ಲ ನಾವು ಮನೆ ಒಳಗಡೆ ಸ್ಟಾಕ್ ಆಗಿತ್ತು ಅಂದಾಗ ಕಡ್ಡಿಗೆ ಇದ್ದಾಗ ಒಂದೊಂದಿಗೆ ಬ್ಲಾಸ್ಟ್ ಆಗುತ್ತೆ ಉಳಿದೇ ಇದ್ರು ಡೇಂಜರು ಲೀಕೇಜ್ ಆದ್ರೂ ಡೇಂಜರ್ ಅವಾಗ ಏನಲ್ವಾ ಹೌದಾ ನೋಡಿ ಒಂದ್ ಸೆಕೆಂಡ್ ಬಿಡ್ತೀನಿ ಯಾರು ಕಣ್ಣಿ ಕಾಣ್ತಾ ಇದೆಯಾ ಯಾವ ರೀತಿ ಕಾಣ್ತಾವ ಯಾವ ರೀತಿ ಕಾಣ್ತಾಳು ಗಾಳಿ ರೂಪ ಕಾಣ್ತಾವ ಹೌದಲ್ವಾ ಕಣ್ಣಿ ಕಾಣ್ತು ಕೂಡ ಗಾಳಿ ಸಂಗ್ರಹ ಸೇರ್ಕೊಂಡು ಹೋಗ್ಬೋದು ಈಗ ಲೀಕೇಜ್ ಆಗಿತ್ತು ವಾಸನೆ ಬರ್ತಾ ಇದೆ ಬನ್ನಿ ಹಂಗೆ ಮಾಡೋದು ಬನ್ನಿ ಇದನ್ನ ಧೈರ್ಯವಾಗಿ ನಾವು ಮನೆಯಲ್ಲಿ ಹಾಕ್ಬೋದು ಅರ್ಥಾಯ್ತಾ ಒಂದ್ ವೇಳೆ ನಮಗೆ ಧೈರ್ಯ ಸಾಕಾಗಿಲ್ಲ ಅಂತಂದ್ರೆ ಬಕೆಟ್ ಇರುತ್ತೆ ಬಕೆಟ್ ಅಲ್ಲೇ ಹಾಕ್ಬೋದು ಇಲ್ಲ ಒದ್ದೆ ಬಟ್ಟೆ ತಗೊಂಡು ನೀರಾಗಿ ಅದ್ಬಿಟ್ಟು ನೀರಲ್ಲಿ ಅದ್ದಿ ಇದನ್ನ ಪೂರ್ತಿ ಕವರ್ ಮಾಡಿ ಬೆಂಕಿಯನ್ನ ಹಾಕ್ಬೋದು ಅಂತ ನಮಗೆ ಹಾಗಂತಲೇ ನೀವು ಮನೆಯಲ್ಲಿ ಯಾರು ಕೆಲಸ ಮಾಡಬೇಡಿ ಸೈಲೆಂಟ್ ಆಗಿರ್ತೀರೋ ಅಷ್ಟು ನೀವು ನಿಮಗೆ ಏನ್ ಹೇಳ್ತಂದಿಲ್ಲ ಇರ್ತಕ್ಕಂಥದ್ದು ಅನಿಲ ಆಯ್ತಾ ಈ ಅನಿಲ ಹೊರಗಡೆ ನೋಡಿ ಬೆಂಕಿ ಮಾತ್ರ ಹೇಗಿರೋದು ಬೆಂಕಿ ಇಲ್ಲಿದೆ ಇಲ್ಲಿಲ್ಲ ಬೆಂಕಿ ಆಯ್ತಾ ಇದನ್ನ ನಾವು ಧೈರ್ಯವಾಗಿ ಆಫ್ ಮಾಡಿ ರೆಗ್ಯುಲೇಟರ್ ಆಫ್ ಮಾಡಿದ್ರೆ ಧೈರ್ಯ ಮುಖ್ಯ ಗ್ಯಾಸಿಗೆ ಬೆಂಕಿ ಬಿದ್ದು ಅಂತ